ಕೇಂದ್ರದ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸಿನ ಸಚಿವರು. ಅವರು 2024-25ನೇ ಸಾಲಿನ ಬಜೆಟನ್ನು ಇವತ್ತು ಮಂಡಿಸಿದ್ದಾರೆ. ಒಟ್ಟು ಬಜೆಟ್ ಗಾತ್ರ 48,21,000 ಕೋಟಿ ರೂಪಾಯಿ. 48,21,000 ಲಕ್ಷ ಕೋಟಿ 48.21. ಅದರಲ್ಲಿ ಒಟ್ಟಾರೆ ಸ್ವೀಕೃತಿಗಳು ಅಂದರೆ ರಿಸೀಟ್ಸ್, ಟೋಟಲ್ ರಿಸೀಟ್ಸ್ 32.07. ಆಮೇಲೆ ಕಳೆದ ಒಂದು ಇಂಟ್ರಿಮ್ ಬಜೆಟನ್ನು ಮಂಡಿಸಿದರು ಫೆಬ್ರವರಿ ತಿಂಗಳಲ್ಲಿ. ಚುನಾವಣೆಗಿಂತ ಮುಂಚಿತವಾಗಿ ಒಂದು ಇಂಟ್ರಿಮ್ ಬಜೆಟ್ ಮಂಡಿಸಿದರು. ಆಗ ರಿಸೀಟ್ಸು 30.8 ಲಕ್ಷ ಕೋಟಿ ಅಂತ ಹೇಳಿದರು. ಈಗ ಮಂಡಿಸಿರ್ತಕ್ಕಂಥ ಬಜೆಟ್ನಲ್ಲಿ 1,27,000 ಕೋಟಿಗಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಸ್ವೀಕೃತಿಯಾಗಿದೆ ಅಂತ ಹೇಳ್ತಾರೆ. ಇದಕ್ಕೆ ಕಾರಣ ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡಿವಿಡೆಂಡ್ಸ್ನ ಕೊಟ್ಟಿದ್ದಾರೆ. ಸುಮಾರು 1 ಲಕ್ಷ ಕೋಟಿಗೂ ಹೆಚ್ಚು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಜಾಸ್ತಿ ಆದಾಗ ಕಾಣಿಸುತ್ತೆ. ಆಮೇಲೆ ನಿರ್ಮಲಾ ಸೀತಾರಾಮನ್ ಅವರು ಒಟ್ಟು ಬಜೆಟ್ ಗಾತ್ರದಲ್ಲಿ 48.21 ಲಕ್ಷ ಕೋಟಿ ರೂಪಾಯಿಗಳಲ್ಲಿ 14.1 ಲಕ್ಷ ಕೋಟಿ ರೂಪಾಯಿಗಳಷ್ಟು ಸಾಲ ತಗೋತಾ ಇದ್ದಾರೆ. ಈ ಬಜೆಟ್ಟು ಒಂದು ರೀತಿ ಕರ್ನಾಟಕಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಚೋಂಬು ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಏನು ಕೊಟ್ಟು ಸಿಕ್ಕಿಲ್ಲ. ಆಂಧ್ರ ಮತ್ತು ಬಿಹಾರ್ 2 ರಾಜ್ಯಗಳಿಗೆ ಅನುದಾನ ಕೊಟ್ಟಿರೋದು ಬಿಟ್ಟರೆ, ವಿಶೇಷ ಅನುದಾನ ಕೊಟ್ಟಿರೋದು ಬಿಟ್ಟರೆ ಬೇರೆ ರಾಜ್ಯಗಳಿಗೆ ಅನುದಾನವನ್ನು ಕೊಟ್ಟಿಲ್ಲ. ಯಾಕಂತಂದರೆ ಅವರು ಪ್ರಧಾನಮಂತ್ರಿಯಾಗಿ ಉಳಿಬೇಕಾದ್ರೆ ಆಂಧ್ರ ಮತ್ತು ಬಿಹಾರಗಳ ಬೆಂಬಲ ಬೇಕು. ಅದಕ್ಕೋಸ್ಕರ ಆ 2 ರಾಜ್ಯಗಳಿಗೆ ವಿಶೇಷ ಅನುದಾನವನ್ನು ಕೊಟ್ಟಿದ್ದಾರೆ. ನಾವು ಪ್ರೀ ಬಜೆಟ್ ಡಿಸ್ಕಷನ್ನಲ್ಲಿ ಅನೇಕ ವಿಚಾರಗಳನ್ನು ನಾವು ಹೇಳಿದ್ದು. ನಾನು ಹೋಗಲಿಕ್ಕಾಗಿರಲಿಲ್ಲ. ಕೃಷ್ಣ ಬೈರೇಗೌಡರನ್ನು ಕಳಿಸಿಕೊಟ್ಟಿದ್ದೆ. ಪ್ರೀ ಬಜೆಟ್ ಡಿಸ್ಕಷನ್ಗೆ ಕರೆದಿದ್ದರು ಮುಖ್ಯಮಂತ್ರಿಗಳನ್ನು ಕರೆದಿದ್ದರು. ನಾನು ಹೋಗೋಕ್ಕಾಗಲಿಲ್ಲ. ಕೃಷ್ಣ ಬೈರೇಗೌಡರು ನನ್ನ ಪರವಾಗಿ ಅಟೆಂಡ್ ಮಾಡಿದ್ದರು. ಆ ಪೂರ್ವಭಾವಿ ಬಜೆಟ್ ಡಿಸ್ಕಷನ್ನಲ್ಲಿ ನಾವು ಕೆಲವು ಮನವಿಗಳನ್ನು ಮಾಡಿದ್ದೆವು. ನಮಗೆ
15ನೇ ಹಣಕಾಸು ಆಯೋಗದಲ್ಲಿ 5,495 ಕೋಟಿ ಕೊಡಬೇಕು ಅಂತ ಹೇಳಿತ್ತು. ಸ್ಪೆಷಲ್ ಗ್ರ್ಯಾಂಟ್ಸ್ ಕೊಡಬೇಕು ಅಂತ ಶಿಫಾರಸು ಮಾಡಿದ್ರು. ನಮ್ಮದೇ ರಾಜ್ಯ ಒಂದೇ ರಾಜ್ಯಕ್ಕೆ ಮಾಡಿರಲಿಲ್ಲ, ಇನ್ನೂ 2 ರಾಜ್ಯಗಳಿಗೆ ಮಾಡಿದ್ದು. ಒಟ್ಟು 3 ರಾಜ್ಯಗಳಿಗೆ, ತೆಲಂಗಾಣ ಮತ್ತು ಮಿಜೋರಾಂ, ಕರ್ನಾಟಕ, ಈ 3 ರಾಜ್ಯಗಳಿಗೆ ಮಾಡಿತ್ತು. ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದ ರಾಜ್ಯಸಭೆಗೆ ಹೋಗಿರೋರು. ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರೋರು. ಅವರಿಂದ ನಿರೀಕ್ಷೆ ಮಾಡ್ಕೊಂಡಿದ್ದೋ ನಾವು, ಕರ್ನಾಟಕಕ್ಕೆ ನ್ಯಾಯ ಒದಗಿಸ್ಕೊಡ್ತಾರೆ, ಕರ್ನಾಟಕದ ಹಿತ ಕಾಪಾಡ್ತಾರೆ ಅಂಥೇಳಿ ನಿರೀಕ್ಷೆ ಇಟ್ಕೊಂಡಿದ್ದು. ಆದರೆ ಕರ್ನಾಟಕಕ್ಕೆ ಭಾಳ ನಿರಾಸೆ ಮಾಡಿದ್ದಾರೆ. ಕರ್ನಾಟಕದ ಜನರಿಗೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ. ಆಮೇಲೆ ಬಜೆಟ್ನಲ್ಲಿ ಪೆರಿಫೆರಲ್ ರಿಂಗ್ ರೋಡ್ಗೆ ಮತ್ತು ವಾಟರ್ ಬಾಡೀಸ್ ಡೆವಲಪ್ಮೆಂಟಿಗೆ 6,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಅದನ್ನು ಕೂಡ ಕೊಡಲಿಲ್ಲ. 20 ಪರಿಹಾರ ಹೆಚ್ಚು ಮಾಡಬೇಕು ಅಂತ ಕೇಳಿದ್ದು, ಅದನ್ನು ಕೊಟ್ಟಿಲ್ಲ. ಆಮೇಲೆ ಅಪ್ಪರ್ ಭದ್ರಾಕಕ್ಕೆ ಅವರೇ ಬಜೆಟ್ನಲ್ಲಿ ಘೋಷಣೆ ಮಾಡಿದರು 5,300 ಕೋಟಿ, ಅದು ಕೊಡಲಿಲ್ಲ. ಅದು ಕೊಡಬೇಕು ಅಂತ ಕೇಳ್ಕೊಂಡಿದ್ದು ನಾವು. ಆಮೇಲೆ ವಸತಿ ಯೋಜನೆಗಳಿಗೆ, ನಗರ ವಸತಿ ಯೋಜನೆಗಳಿಗೆ 1.5 ಲಕ್ಷದಿಂದ 5 ಲಕ್ಷ ರೂಪಾಯಿ ಮಾಡಬೇಕು ಅಂತ ಹೇಳಿದ್ದು. ಗ್ರಾಮೀಣ ವಸತಿಗಳಿಗೆ 1.2ರಿಂದ 3 ಲಕ್ಷ ಮಾಡಬೇಕು ಅಂತ ಕೇಳ್ಕೊಂಡಿದ್ದು, ಅದನ್ನು ಕೊಡಲಿಲ್ಲ. ಆಮೇಲೆ ಕಲ್ಯಾಣ ಕರ್ನಾಟಕಕ್ಕೆ ನಾವು ಈ ವರ್ಷ 5,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. 371J ಅದರ ಪ್ರಕಾರ ವಿಶೇಷ ಅನುದಾನ ನಾವು 5,000 ಕೋಟಿ ಕೊಟ್ಟಿದ್ದೀವಿ. ಅದಕ್ಕೆ ಮ್ಯಾಚಿಂಗ್ ಗ್ರ್ಯಾಂಟ್ ಕೊಡಿ ಅಂತ ಹೇಳಿದ್ದು ನಾವು. ಬ್ಯಾಕ್ವರ್ಡ್ ಏರಿಯಾ ಡೆವಲಪ್ಮೆಂಟ್ಗೆ ಅದನ್ನು ಕೂಡ ಕೊಡಲಿಲ್ಲ. ಸೊ ಅಪ್ಪರ್ ಭದ್ರಾದ್ದು ಕೂಡ ಕೊಡಲಿಲ್ಲ. ಒಟ್ಟಾರೆಯಾಗಿ ಕರ್ನಾಟಕಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಚೊಂಬು ಕೊಟ್ಟಿದ್ದಾರೆ. ಈ ಬಜೆಟ್ನಲ್ಲಿ ರೈತರಿಗೂ ಕೂಡ ಏನು ಪ್ರಯೋಜನ ಆಗಿಲ್ಲ. ರೈತರು ಯಾಕಂತಂದರೆ ಇವರು ಬಜೆಟ್ನಲ್ಲಿ ನಮ್ಮ ಆದ್ಯತೆ ಬಡವರು, ರೈತರು, ಮಹಿಳೆಯರು, ಅಲ್ಪಸಂಖ್ಯಾತರು ಅಂತ ಹೇಳ್ಕೊಂಡಿದ್ದಾರೆ. ಈ ವರ್ಗದ ಜನರಿಗೆ ದೊಡ್ಡ ಅನ್ಯಾಯವನ್ನು ಮಾಡಿದ್ದಾರೆ. ರೈತರು ಭಾಳ ವರ್ಷಗಳಿಂದ ಡಿಮ್ಯಾಂಡ್ ಮಾಡ್ತಾ ಇದ್ದದ್ದು ನಮಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇದೆಯಲ್ಲ, MSP, ಅದಕ್ಕೆ ಕಾಯ್ದೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಈ ಬಜೆಟ್ನಲ್ಲಿ ಸ್ವಾಮಿನಾಥನ್ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡ್ತೀವಿ ಅಂತ ಹೇಳಿದರು. ಅದರ ಬಗ್ಗೆನೂ ಪ್ರಸ್ತಾಪ ಮಾಡಿಲ್ಲ. ಮತ್ತು ಕಾನೂನು ಮಾಡ್ತೀವಿ ಅಂತ ರೈತರ ಡಿಮ್ಯಾಂಡ್ ಏನಿತ್ತು ಅದನ್ನು ಕೂಡ ಮಾಡಿಕೊಟ್ಟಿಲ್ಲ. ಆಮೇಲೆ ಕೆಲವು ಇಲಾಖೆಗಳಿಗೆಲ್ಲ ಈ ಫೆಬ್ರವರಿ ಬಜೆಟ್ನಲ್ಲಿ ಮಂಡಿಸಿದ್ರಲ್ಲ, ಅದಕ್ಕಿಂತ ಕಡಿಮೆ ಅನುದಾನ ಕೊಟ್ಟಿದ್ದಾರೆ.
ಶಿಕ್ಷಣಕ್ಕೆ 1.21 ಲಕ್ಷ ಇತ್ತು. ಅದು 1.25 ಅಷ್ಟೇ ಮಾಡಿರೋದು, ಹೆಚ್ಚೇನು ಮಾಡಿಲ್ಲ. ಆಮೇಲೆ ಗೃಹ ಖಾತೆಗೆ 2.3 ಲಕ್ಷ ಕೋಟಿ ಎಷ್ಟಿತ್ತು, ಈಗ ಬರೀ 1.51 ಲಕ್ಷ ಕೋಟಿಗಷ್ಟೇ ಮಾಡಿರೋದು. ಆರೋಗ್ಯ ಕ್ಷೇತ್ರಕ್ಕೆ ಹೋದ ಸಾರಿ ಬಜೆಟ್ನಲ್ಲಿ 90,659 ಕೋಟಿ ಒದಗಿಸಲಾಗಿತ್ತು. ಈ ಬಜೆಟ್ನಲ್ಲಿ ಬರೀ 89,207 ಕೋಟಿ ಮಾತ್ರ ಒದಗಿಸಿಕೊಟ್ಟಿದ್ದಾರೆ. ಆಮೇಲೆ IT ಮತ್ತು ಸಂವಹನ ಕ್ಷೇತ್ರ ಫೆಬ್ರವರಿನಲ್ಲಿ 1.37 ಲಕ್ಷ ಕೋಟಿ ಅನುದಾನ ಕೊಟ್ಟಿದ್ದರೆ ಈ ಸಾರಿ 1.16 ಲಕ್ಷ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಆಮೇಲೆ ಎಲ್ಲಕ್ಕಿಂತ ಭಾಳ ಮುಖ್ಯವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಗ್ಗೆ ಭಾಳ ಮಾತಾಡ್ತಾರಲ್ಲ ಇವರು, ಅವ್ರಿಗೆ 9,409 ಕೋಟಿ ರೂಪಾಯಿಗಳನ್ನು ಫೆಬ್ರವರಿನಲ್ಲಿ ಬಜೆಟ್ನಲ್ಲಿ ಮೀಸಲಾಗಿ ಇಟ್ಟಿದ್ದರೆ ಈ ಸಾರಿ 6,780 ಕೋಟಿ ಇಟ್ಟಿದ್ದಾರೆ. ಸೊ ಅಲ್ಲೂ ಕೂಡ ಕಡಿಮೆ ಮಾಡಿದ್ದಾರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ. ಅವ್ರಿಗೆ 9,409 ಕೋಟಿ ರೂಪಾಯಿಗಳನ್ನು ಫೆಬ್ರವರಿನಲ್ಲಿ ಬಜೆಟ್ನಲ್ಲಿ ಮೀಸಲಾಗಿ ಇಟ್ಟಿದ್ದರೆ ಈ ಸಾರಿ 6,780 ಕೋಟಿ ಇಟ್ಟಿದ್ದಾರೆ. ಸೊ ಅಲ್ಲೂ ಕೂಡ ಕಡಿಮೆ ಮಾಡಿದ್ದಾರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ. ಸೊ ಫೆಬ್ರವರಿನಲ್ಲಿ ಇವರು ಏನು ಹೇಳಿದರು ಅದಕ್ಕಿಂತ ಶಿಕ್ಷಣ, ಆರೋಗ್ಯ, ರಕ್ಷಣೆ ಮುಂತಾದ ಕ್ಷೇತ್ರಗಳಿಗೆ ಗಣನೀಯವಾಗಿ ಕಡಿಮೆ ಮಾಡಿದ್ದಾರೆ. ಸೊ ಇದು ಟೋಟಲ್ ಆಗಿ ಕರ್ನಾಟಕ ರಾಜ್ಯಕ್ಕೆ ಏನೇನೂ ಕೊಟ್ಟಿಲ್ಲ. ಈ ಪಾಪ 5 ಜನ ಮಂತ್ರಿಗಳಿದ್ದಾರೆ, ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ, ಪ್ರಹ್ಲಾದ್ ಜೋಶಿ, ಆಮೇಲೆ ಸೋಮಣ್ಣ, ಇನ್ಯಾರು ನಿರ್ಮಲಾ ಸೀತಾರಾಮನ್. ಈ 5 ಜನ ಇದ್ದರೂ ಕೂಡ ಕೈಗಾರಿಕಾ ಕ್ಷೇತ್ರದಲ್ಲೂ ಏನೂ ಮಾಡಿಲ್ಲ, ರೈಲ್ವೆನಲ್ಲೂ ಏನೂ ಕೊಟ್ಟಿಲ್ಲ. ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸಿನ ಮಂತ್ರಿಯಾಗಿ ರಾಜ್ಯನ ಪ್ರತಿನಿಧಿಸ್ತಕ್ಕಂಥವರು, ಈ ರಾಜ್ಯಸಭೆಗೆ ಆಯ್ಕೆಯಾಗಿರ್ತಕ್ಕಂಥವರು ಅವರು ಕೂಡ. ಸೊ ಒಟ್ಟಾರೆಯಾಗಿ ರೈತರಿಗೆ ಈ ಕೇಂದ್ರ ಸರ್ಕಾರ ಈ ಬಜೆಟ್ ಮೂಲಕ ಪಂಗನಾಮ ಹಾಕಿದೆ. ಸಮಾಜ ಕಲ್ಯಾಣ, ಶಿಕ್ಷಣ, ಅದು ಹೇಳಿದ್ನಲ್ಲ, ಸಮಾಜ ಕಲ್ಯಾಣ. ಸೊ ಒಟ್ಟಾರೆ ಬಜೆಟ್ ಇದೆಯಲ್ಲ, ಇದು ಈಗ ನಾವು ಇದನ್ನು ಕೇಳಿದ್ದು ಭಾಳ ವರ್ಷಗಳಿಂದ ರಾಯಚೂರಿನಲ್ಲಿ ಒಂದು ಏಮ್ಸ್ ಮಾಡಿರಿ ಅಂತ ಹೇಳಿದ್ದು. ಭಾಳ ವರ್ಷಗಳಿಂದ ಡಿಮ್ಯಾಂಡ್ ಇದೆ. ಆ ಭಾಗ ಹಿಂದುಳಿದ ಭಾಗ ಇದೆ, ಕೊಡಿ ಅಂತ ಕೇಳಿದ್ದು, ಅದನ್ನು ಕೂಡ ಕೊಡಲಿಲ್ಲ. ಒಟ್ಟಾರೆಯಾಗಿ ಈ ಬಜೆಟ್ ಇದೆಯಲ್ಲ ಟೋಟಲಿ ನಿರಾಶಾದಾಯಕವಾದಂಥ, ಜನವಿರೋಧಿಯಾದಂಥ, ವಿಶೇಷವಾಗಿ ಬಡವರು, ಪರಿಶಿಷ್ಟ ವರ್ಗದವರು, ಪರಿಶಿಷ್ಟ ಪಂಗಡದವರು, ರೈತರು, ಇವರಿಗೆ ದೊಡ್ಡ ಅನ್ಯಾಯ ಆಗಿದೆ. ನಾನು ಪೂರ್ಣ ಬಜೆಟ್ಟು ಇದೆಲ್ಲ ಓದೋಕ್ಕಾಗಿಲ್ಲ, ಇನ್ನು ಪೂರ್ಣ ಬಜೆಟ್ ಎಲ್ಲ ಓದಿದ ಮೇಲೆ ರಿಯಾಕ್ಟ್ ಮಾಡ್ತೀನಿ. ಈಗ ಅವರು ಟಿ ವಿನಲ್ಲಿ ಬರೋದು ನೋಡ್ಕೊಂಡು ಹೇಳಿರ್ತಕ್ಕಂಥದ್ದು, ಮತ್ತು ನಮ್ಮ ಅಧಿಕಾರಿಗಳು ಅದನ್ನು ಬಜೆಟನ್ನು ನೋಡಿದ್ದಾರೆ.
ಅದರ ಮೇಲೆ ಇರತಕ್ಕಂಥದ್ದು ಇನ್ನೇದಾದ್ರು ಇದೆ ಇಂಪಾರ್ಟೆಂಟ್ ಹೇಳಿ. ಸರ್, ಪೂರ್ಣ ಬಜೆಟ್ ಓದಿಲ್ಲ ಅಂತ ಹೇಳ್ತಿದ್ರೆ ಮತ್ತೆ ಅಪೂರ್ಣ ಬಜೆಟ್ ಓದ್ಬಿಟ್ಟು ನಿರಾಶಾದಾಯಕ ನಿರರ್ಥಕ ಬಜೆಟ್ ಅಂತ ಹೆಂಗ್ ಹೇಳೋದು? Highlights of the budget. ಯಾರು ಮಾತಾಡೋದು? ಹೈಲೈಟ್ಸ್ ಆಫ್ ದ ಬಜೆಟ್ ನೋಡಿರ್ತಾರೆ. ಹೈಲೈಟ್ಸ್ ಓದಿದ್ದೀನಲ್ಲಪ್ಪ. ಕರ್ನಾಟಕಕ್ಕೆ ಸರ್, ಇಂಗ್ಲಿಷಲ್ಲಿ ಒಂಚೂರು ಬ್ರೀಫ್ ಮಾಡ್ಬಿಡಿ ಸರ್. ಆ ಇಂಗ್ಲಿಷಲ್ಲಿ ಒಂಚೂರು ಬ್ರೀಫ್ ಮಾಡ್ಬಿಡಿ ಪರ್ಸನಲ್ ಸರ್. ಇನ್ಕಮ್ ಟ್ಯಾಕ್ಸ್ 3 ಲಕ್ಷ ಇತ್ತು. ಅದೆಲ್ಲ ಅವನಿಗೆ. ಹೌದಾ ಸರ್? ಆ ಸರ್, ಇಂಗ್ಲಿಷಲ್ಲಿ ಒಂಚೂರು ಬ್ರೀಫ್ ಮಾಡ್ಬಿಡಿ ಸರ್ ಬಜೆಟ್. The budget is totally disappointed budget. In order to keep Chandrababu Naidu and Nitish Kumar, special grants have been given to Bihar and Andhra. As far as Karnataka is concerned, they have not given any of our requests or demands which were made in the pre-budget meeting. Convened by Mrs. Nirmala Sitharaman. Nirmala Sitharaman is a Rajya Sabha member from Karnataka. Whatever demands we have made in the pre-budget meeting, none of our demands have been figured in the budget, in this budget. That is why Can you mention a few projects which was proposal which was given? Can you mention few proposal which was given to them? See, we have given, they only in the last budget, in the 23 and 24 budget. Mrs. Nirmala Sitharaman, in her budget speech, that 5,300 crores will be given to the Upper Bhadra project. Not a single pie has been given to Karnataka. We requested Nirmala Sitharaman, at least in this budget, we are expecting this 5,300 crores, but that has not been fulfilled. And also, Upper Bhadra project, Mekedatu project, Mahadai project, and we requested Upper Krishna project. ಬ್ಯಾಂಗ್ಳೂರ್ ಸಿಟಿ ಡೆವಲಪ್ಮೆಂಟ್ಗೂ ಕೇಳಿದ್ವಿ ಸರ್. ಆಮೇಲೆ ಬೆಂಗಳೂರು ಸಿಟಿ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್, and also in the 15th ಫೈನಾನ್ಸ್ ಕಮಿಷನ್ ರೆಕಮೆಂಡ್ recommendation of the 15th Finance Commission, in which the 15th Finance Commission has recommended 5,495 crores as a special grant. It was recommended by 15th Finance Commission. It is not our request. And we requested in this pre-budget discussion that should be released. And also 15th Finance, report of the, in the recommendation of the 15th Finance Commission, that they only recommended for release of 6,000 crores for peripheral ring road and also development of the water bodies in Bangalore city. That has not been given. That has not been
fulfilled. And totally we have requested to release 11,500, 495 crores that has not been given. And as far as the railway project is concerned, as far as the industrial area is concerned, nothing has been given. So totally, this is a disappointed budget from the point Karnataka is concerned. And the only we can say is only in the entire country, only Andhra and Bihar are benefiting, because there are 28 states in the country, 8 union territories. It's a, yes, we have accepted the federal system. Ours is a federal state. Karnataka is totally neglected by the ಆಮೇಲೆ ಈ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಇದ್ದವನ್ನೆಲ್ಲ ಕೆಲವು ಇಂಟರ್ನ್ಶಿಪ್ ಯೋಜನೆಯನ್ನು ಅಳವಡಿಸ್ಕೊಂಡಿದ್ದಾರೆ. ಗ್ಯಾರಂಟಿಗಳೆಲ್ಲ So totally it is most disappointed budget, and no state is happy except Andhra and Bihar. ಸರ್, 50 ವರ್ಷಗಳ ಕಾಲ ರಾಜ್ಯಗಳ ವ್ಯವಸ್ಥೆ ಸರ್, ಈಗ 50 ವರ್ಷಗಳ ಕಾಲ ಕರ್ನಾಟಕ ಇದು ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳನ್ನ ಬಲಪಡಿಸೋದಕ್ಕೆ ಬಡ್ಡಿ ರಹಿತ ಸಾಲ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಸರ್. ಯಾರು? ನಿರ್ಮಲಾ ಅದು ಸಾಲ ಓನ್ಲಿ ಸಾಫ್ಟ್ ಲೋನ್ ಅಷ್ಟೇ. ಸಿ ಲೋನ್ ಕೊಡೋದು ಇಟ್ ಈಸ್ ನಾಟ್ ಎ ಗ್ರ್ಯಾಂಟ್. ಗ್ರ್ಯಾಂಟ್ ಈಸ್ ಡಿಫರೆಂಟ್, ಲೋನ್ ಈಸ್ ಡಿಫರೆಂಟ್. to repay back. ಯು ಹ್ಯಾವ್ ಟು ರಿಟರ್ನ್ ಇಟ್ ಬ್ಯಾಕ್. ಸರ್, ಈ ಬಜೆಟ್ ಅಲ್ಲಿ ಕುಮಾರಸ್ವಾಮಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಬೆಂಗಳೂರು ಹೈದರಾಬಾದು, ಬೆಂಗಳೂರು ಚೆನ್ನೈ ಕೈಗಾರಿಕಾ ಕಾರಿಡಾರ್ ಸೇರಿದಾಗೆ ಒಟ್ಟು 12 ಕೈಗಾರಿಕಾ ಕಾರಿಡಾರ್ಗಳನ್ನು ಮಾಡ್ತಾ ಇದ್ದಾರೆ. ಇದು ಉದ್ಯೋಗ ಸೃಷ್ಟಿ ಆಗುತ್ತೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಸ್ಪಷ್ಟಪಡಿಸಿದ್ದಾರೆ. ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಒಂದಂತೂ ನಿಜ, ತಪ್ಪಂತೂ ಒಪ್ಕೊಂಡಿದ್ದಾರೆ. ಯಾಕೆಂದರೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದರು. ಮಾಡಿದ್ರ 2 ಕೋಟಿಯಿಂದ ಎಷ್ಟು ಲಕ್ಷಕ್ಕೆ ಬಂದಿರೋದು? ಈಗ 4.5 ಲಕ್ಷ. 4.5 ಲಕ್ಷಕ್ಕೆ ಪರ್ ಇಯರ್ ಬಂತು. ಪರ್ ಇಯರ್ 20 ಲಕ್ಷ 5 ವರ್ಷ 4 ಲಕ್ಷ 2 ಕೋಟಿ ಪರ್ ಇಯರ್. ಅಲ್ಲಲ್ಲ, ಈಗ 20 ಲಕ್ಷ 2 ಕೋಟಿ ಮಾಡ್ತೀವಿ ಅಂತ ಹೇಳಿದ್ರಲ್ಲ, 20 ಲಕ್ಷ 5 ವರ್ಷ. ಈಗಲೂ ಇದು ಕೂಡ ಘೋಷಣೆಗಳಷ್ಟೇ ಅವರವು. ಸರ್, ಇಂಡಸ್ಟ್ರಿಯಲ್ ಕಾರಿಡಾರ್ ಅಂತ ವಿರೋಧ ಮಾಡ್ತೀರಿ ಸರ್ ನೀವು? ಈಗ ಇಂಡಸ್ಟ್ರಿ ಕಾರಿಡಾರ್ ಮಾಡ್ತೀವಿ ಅನ್ನೋದು ವಿರೋಧ ಮಾಡ್ತಿದ್ದೀರಿ ನೀವು? No, we are not opposing any program. What Karnataka gets, what Karnataka gets in this budget, that is very important. 12ರಲ್ಲಿ 2 ಕರ್ನಾಟಕ ಆಗುತ್ತೆ. ಬೆಂಗಳೂರು ಅವ್ರ ಬಜೆಟ್ನಲ್ಲಿ ಹೇಳಿರೋದನ್ನೇ ಕೊಡಲಿಲ್ಲ. ಇನಾಗ್ರೇಷನ್ ಮಾಡಿದ್ರು ಸರ್ 23ರಲ್ಲಿ. ಈಗ ಮೆಟ್ರೋ, ನಮ್ಮ ಮೆಟ್ರೋ 3ನೇ ಹಂತಕ್ಕೆ ಅನುದಾನ ಸಿಗುತ್ತೆ ಅನ್ನೋ ನಿರೀಕ್ಷೆ ಕೂಡ ಇತ್ತು. ಎಲ್ಲಿ ನಿರೀಕ್ಷೆ? ಬರೀ ನಿರೀಕ್ಷೆ ಅಷ್ಟೇ. ಅಲ್ಲ ಸರ್, ಉದ್ಘಾಟನೆಗೆ ಬಂದಿದ್ರಲ್ಲ ಸರ್. ಸರ್, ಈಗ ಭದ್ರಾ ಮೇಲ್ದಂಡೆ ಯೋಜನೆಗೆ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಈಗ ಜೋಶಿ ಅವರು. ಯಾವ ಟೆಕ್ನಿಕಲ್ ಪ್ರಾಬ್ಲಮ್ ಇಲ್ಲ. ದುಡ್ಡು ಕೊಡೋಕೆ ಯಾಕೆ ಟೆಕ್ನಿಕಲ್ ಪ್ರಾಬ್ಲಮ್? ಇಟ್ ಇಸ್ ಅ ಗ್ರ್ಯಾಂಟ್. 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದವ್ರು ಯಾರು? ಬಜೆಟ್ನಲ್ಲಿ ಅವರೇ ಎಲ್ಲಿ ಹೇಳಿರೋದು? ಕೊಡಬೇಕಾ ಬೇಡ? ಚೆನ್ನೈ ಬೆಂಗಳೂರು ನೋಡ್ ಮೊದಲಿಂದಲೇ ಇದೆ ಸರ್. ಚೆನ್ನೈ ಬೆಂಗಳೂರು ಕಾರಿಡಾರ್ ಮೊದಲಿಂದ. ಚೆನ್ನೈ ಬೆಂಗಳೂರು ಕಾರಿಡಾರ್ ಮೊದಲಿನಿಂದ ಇರೋಂಥದ್ದು. ಅದೇ ಆಮೇಲೆ ಈ ಕಾರಿಡಾರ್ ಇಂದ ಕರ್ನಾಟಕಕ್ಕೆ ಏನು ಅನುಕೂಲ ಆಗೋದಿಲ್ಲ. ಸಿ ಈಗ ಆಮೇಲೆ ಇನ್ನೊಂದು ಏನು ಮಾಡ್ತಾ ಇದ್ದಾರೆ ಈ BJP ಕೇಂದ್ರ ಸರ್ಕಾರ, ಕೋಆಪರೇಷನ್ ಬರೋದು ಸ್ಟೇಟ್ ಸಬ್ಜೆಕ್ಟ್ ಅವರು. ಅದ್ರ ಮೇಲೆ ರಾಜ್ಯ ಸರ್ಕಾರಗಳ ಮೇಲೆ ಸವಾರಿ ಮಾಡಲಿಕ್ಕೆ ಹೊರಟುಬಿಟ್ಟಿದೆ. ಅವ್ರೇನೋ ನೀತಿ ಮಾಡ್ತೀವಿ ಅಂತೆಲ್ಲ
ಹೇಳಿ. It is against the constitution. Sir, Mohandas Pai has been critical. He said, except for Andhra, none of the southern states have got any. Except Andhra, no state from southern India has got anything. ಇವನ್ ಮಹಾರಾಷ್ಟ್ರ. Even Maharashtra, Kerala, Maharashtra, Tamil Nadu, Andhra, Telangana, Andhra because is political survival. Otherwise he will go. Sir, do you feel that before elections, the Prime Minister, many of the union ministers visited South India so much, Tamil Nadu so much, Karnataka so much, they promised so many things. But now, after the elections are over, in the budget, do you feel that, for the South, the push is much lesser than it was before elections? It is a battery. It is a battery. Oh, yes. See, I have no confidence in the budget of the central government. It is because they are telling only lies. Whatever promises they have made through the budget, they are not going to implement. See, if you look at the earlier budgets, so that is the experience of everybody. Sir, you were saying 12 lakh crores is the loan, which is part of the outlay. 14 So, where 14 lakh crores. So what are the compulsions, sir, according to you? You have presented so many budgets. Because, see, the budget size is 48 crores, 21 lakhs. 48 lakh. 48.21 lakh. 27% ಸಾಲ ಸರ್. 48.21 lakh crores. ಅದ್ರ ಪ್ರಕಾರ So, out of 48 crores, 48 lakh crore. Revenue 21 lakhs, the total loan is 14 lakh crores. ಮಾಡಿದ್ವಿ. So that means to say, the loan component is increasing. ನಾವು 2.90. The country is going to bankrupt. ನಿರ್ಮಲಾ ಸೀತಾರಾಮನ್ ಅವರು ಪ್ರೀ ಬಜೆಟ್ ಮೀಟಿಂಗ್ ಎಲ್ಲ ಕರೆದಿಲ್ಲ ಯಾವ ಪುರುಷಾರ್ಥಕ್ಕೆ ಸರ್ ಮೀಟಿಂಗ್ ಎಲ್ಲ ಕರೆದು ಮಾಡಿದ್ದು ಅಂತ ಅವ್ರನ್ನೇ ಕೇಳಿ ಅಂತ. ಇದೊಂದು ಇಂಪಾರ್ಟೆಂಟ್. ಅವ್ರದ್ದು ವಿತ್ತೀಯ ಕೊರತೆ 4.9, ನಮ್ಮದು 2.9. ಆಮೇಲೆ ದೇರ್ ಫಿಸ್ಕಲ್ ಡಿಫಿಸಿಟ್ ಈಸ್ 5.1 ಅಂತ ಹೇಳಿದರು, ಈಗ 4.9 ಅಂತ ಹೇಳ್ತಾ ಇದ್ದಾರೆ. Because of 1 lakh grant from the RBI. 2.11 lakh crores. ಈಗ ನಮ್ಮದು 2.90 ಅಂದರೆ ವಿ ಆರ್ ವಿತಿನ್ ದಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ನಲ್ಲಿ ಏನು 3% ಅಂತ ಹೇಳಿ ಅದರೊಳಗಡೆ ಇದ್ದೇವೆ, ಇವ್ರು ಜಾಸ್ತಿ ಇದ್ದಾರೆ. We are within the parameter. ಥ್ಯಾಂಕ್ ಯು. RBI ಇಂದ ಡಿವಿಡೆಂಡ್ ತಗೊಂಡಿದ್ದಾರೆ 2.1 ಅದನ್ನೇ ಹೇಳಿದೆ ನಾನು. 1 lakh ಹೇಳಿದೆ. RBIನಿಂದ ಡಿವಿಡೆಂಡ್ಸು 2.11 2 crores 11 lakh ತಗೊಂಡಿದ್ದಾರೆ. ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲ ಇಲ್ಲ ಅಂತೇಳಿ ದ್ವೇಷ ಏನಾದರೂ ಮಾಡಿದಾರಾ? ದಕ್ಷಿಣ ಭಾರತದಲ್ಲಿ ಇಟ್ಸ್ ಬಿಕಾಸ್ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಅವ್ರು ಯಾರು ಓಟ್ ಕೊಟ್ಟಿಲ್ವಾ, ಅದಕ್ಕೋಸ್ಕರ ಅವರನ್ನು ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಿದ್ದಾರೆ. ಸರ್, ನಮ್ಮ ತೆರಿಗೆ ನಮ್ಮ ಹಕ್ಕು ಹೋರಾಟ ಮುಂದುವರಿಸ್ತೀರಾ ಸರ್? ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ಹಕ್ಕು ನೀವು ಕಂಟಿನ್ಯೂ. ಪರ್ಸನಲ್ ಇನ್ಕಮ್ ಟ್ಯಾಕ್ಸು ಆಮೇಲೆ ಮಿಡ್ಲ್ ಮ್ಯಾನ್ಗೂ ಕೂಡ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಏನು ಉಪಯೋಗ ಇಲ್ಲ. ಇವರು ಮಿಡಲ್ ಕ್ಲಾಸ್ ಶೆಲ್ಟರ್ ಆಮೇಲೆ ಇನ್ಕಮ್ ಟ್ಯಾಕ್ಸು ಹೆಚ್ಚು ಮಾಡ್ತಾರೆ ಅಂತ ಅನಿಸ್ತು. 3 ಲಕ್ಷಕ್ಕೆ ಇಟ್ಟಿದ್ದಾರೆ. ಮಿಡಲ್ ಕ್ಲಾಸಸ್. Sir, will your tax share fight will continue, sir? ಹಾಂ, Tax share, sir. You are demanding tax share to be shared from Calcutta. Yes. ವಾಟ್ ಎವರ್ 15th ಫೈನಾನ್ಸ್ ಕಮಿಷನ್ ರೆಕಮೆಂಡೆಡ್ ಅದು ಕಂಟಿನ್ಯೂ ಆಗುತ್ತೆ. ಈಗ ಮತ್ತೆ 16ನೇ ಹಣಕಾಸಿನ ಆಯೋಗ ಇದೆ. ದೇ ಆರ್ ಕಮಿಂಗ್ ಟು ಕರ್ನಾಟಕ ಆನ್ ಯಾವತ್ತು? ಆಗಸ್ಟ್ 28 ಆಗಸ್ಟ್ 28ಕ್ಕೆ ಬರ್ತಾ ಇದ್ದಾರೆ. ಅವಾಗ ನೀವು ರಾಜ್ಯ ಕಾಲನ್ನೇ ಮತ್ತೆ ಸರಿಪಡಿಸಕ್ಕೆ ಯು ವಿಲ್ ರೆಪ್ರೆಸೆಂಟ್ ಅವರ್ ಕೇಸ್ ಬಿಫೋರ್ ದಿ 16th ಫೈನಾನ್ಸ್ ಕಮಿಷನ್. vehemently to represent
and you will represent all the problems of Karnataka. What injustice has been caused to Karnataka from 15th Finance Commission, we will explain all this. ಎಲೆಕ್ಷನ್ ಟೈಮ್ನಲ್ಲಿ ಮೋದಿಗೆ ಗ್ಯಾರಂಟಿನ ಅಡ್ವರ್ಟೈಸ್ಮೆಂಟ್ ಕೊಟ್ಟರು ಸರ್. ಮ್ಯಾನಿಫೆಸ್ಟೋದಲ್ಲಿ ಯಾವ್ದಾದ್ರು ಒಂದಾರು ಇಂಪ್ಲಿಮೆಂಟ್ ಆಗಿದೆ ಅಂತ ಕಾಣ್ತಿಲ್ಲ. ಏನಿಲ್ಲ. ಚುನಾವಣೆ ಬಳಿಕನೂ ದೇಶದ ರಾಜಕಾರಣ ಮಾಡ್ತಾ ಇದೆ ಸರ್ ಕೇಂದ್ರ ಸರ್ಕಾರ. ಚುನಾವಣೆ ಬಳಿಕನೂ ದೇಶದ ರಾಜಕಾರಣ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಅಂತ. ಅದು ಬಿಟ್ಟು ಬೇರೆ ಏನು ಮಾಡಕ್ಕೆ ಬರೋದೇ ಇಲ್ಲ ಅವ್ರಿಗೆ. ದ್ವೇಷದ ರಾಜಕಾರಣ ಬಿಟ್ಟು ಏನು ಮಾಡಲ್ಲ. ಸೇಡಿನ ರಾಜಕಾರಣ, ದ್ವೇಷದ ರಾಜಕಾರಣ ಅಷ್ಟೇ ಮಾಡೋದು. ಓಕೆ, ಥ್ಯಾಂಕ್ ಯು. ತಿಳಿತೀನಿ. ಸರ್ ಬರೀರೇ ತಿಳಿ ತಿಂದ್ರೆ ಸಾಕು. ಮೋಸ್ಟ್ ಡಿಸಪಾಯಿಂಟೆಡ್ ಬಜೆಟ್ ಇದು. ಕರ್ನಾಟಕ ಏನಾದ್ರು ಆಗಿದೆಯಾ? ಆಗಿಲ್ಲ ಬಿಡಿ. ಹೋಗ್ಲಿ, ದೇಶದ ಬೆಳವಣಿಗೆ ಏನಾದ್ರು ಪೂರಕವಾಗಿದೆಯಾ? ಇಲ್ಲ. ಮುಖ ಮುಖಭಾವದಲ್ಲಿ ನೀವು ಅಪರಾಧಿಗಳನ್ನು ಹೆಂಗೆ ಕುಮಾರಸ್ವಾಮಿ ಹೇಳಿದ್ದಾರೆ ಅಂತ ಕೇಳಿ. ಈಗ ಅವರ ಅಪರಾಧಿ ಮನಸ್ಥಿತಿ ಗೊತ್ತಾಗಿದೆಯಲ್ಲ, ಬಜೆಟ್ ಮೂಲಕ ಗೊತ್ತಾಗಿದೆಯಲ್ಲಪ್ಪ. ನಾನು ಯಾವುದು ಜೀವನದಲ್ಲಿ ತಪ್ಪು ಮಾಡಿಲ್ಲ, ಮಾಡಲ್ಲ, ಮಾಡಿಲ್ಲ, ಮಾಡಿಲ್ಲ, ಮಾಡಲ್ಲ, ಮಾಡೋದು ಇಲ್ಲ. ಇದು ಅವ್ರೇನಾದ್ರು ಪಾಪ ಅವರು ತಪ್ಪು ಮಾಡಿರೋದನ್ನ, ಅವರ ಅಪರಾಧ ಮನೋಭಾವ ಇದೆಯಲ್ಲ, ಅದನ್ನೇ ಬೇರೆಯವ್ರ ಪಾಪ ಅದಕ್ಕೆ ಹೇಳ್ತಾ ಇದ್ದಾರೆ. ಗಿಲ್ಟಿ ದೇಶ ಅಂತ ಹೇಳ್ತೀವಲ್ಲ. ಈ ಬಜೆಟ್ ಅದು ನೋ ಈಗ ಎಷ್ಟು ಸರಿ ಚೀಫ್ ಮಿನಿಸ್ಟರ್ ಹೆಸರು ಹೇಳಿ ಅಂತ ಒತ್ತಾಯ ಮಾಡೋದು ಎಷ್ಟು ಸರಿ? ಚೀಫ್ ಮಿನಿಸ್ಟರ್ ಹೆಸರು ಹೇಳಿ ಅಂತ ಹೇಳೋದು ಎಷ್ಟು ಸರಿ? ಅಲ್ಲ, ನೀನು ಎಷ್ಟು ಸರಿನಾ ಅದು? ಸರಿ, ಕೋರ್ಟ್ ಡಿಸೈಡ್ ಅಲ್ಲ. ನೀನು ಹೇಳ್ರಿ. ನೋಡಪ್ಪ, ಮಂತ್ರಿ ಹೆಸರು ಹೇಳಿ, ಚೀಫ್ ಮಿನಿಸ್ಟರ್ ಹೆಸರು ಹೇಳಿ ಅಂತ ಒಬ್ಬ ಅಧಿಕಾರಿಗೆ, ಕ್ಲಾಸ್ 1 ಆಫೀಸರಿಗೆ ಧಮಕಿ ಹಾಕೋದು, ಬೆದರಿಸೋದು, ಥ್ರೆಟನ್ ಮಾಡೋದು, ಸುಳ್ಳು ಹೇಳಿಸೋಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಇಟ್ಸ್ ಎನ್ ಅಫೆನ್ಸ್. ಪೊಲೀಸ್ನವ್ರು ತಗೋತಾರೆ, ಅದು ಕ್ರಮ ತಗೋತಾರೆ. ಸರ್, ಈಗ ನಮ್ಮ ಮೆಟ್ರೋ ಇಂದ ಏನಾದ್ರು ಲ್ಯಾಂಡ್ ಕೇಳಿದ್ದಾರೆ ಸರ್? ಬೆಂಗಳೂರು ಹೆಬ್ಬಾಳದಲ್ಲಿ 45 ಎಕರೆ ಬೇಕು. ಈಗ ಬಜೆಟ್ ಬಗ್ಗೆ ಬರೀ ಆಮೇಲೆ ಅದನ್ನ ಹೇಳೋಣ. ಬಜೆಟ್ ಬಗ್ಗೆ ಮಾತಾಡ. ಓಕೆ, ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.